ಜನ ಏನ್ ಹೇಳ್ತಾರೆ ಕೇಳೋಣ. ಮಂಜುಳಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಇಲ್ಲಿ ಬೆಂಗಳೂರಿಂದ ಮ್ಯಾಮ್. ಏನ್ ಹೇಳಕ್ ಬಯಸ್ತೀರಾ? ಅದೇ ಮ್ಯಾಮ್, ಈ ತರ GSTಗಳು ಬಟ್ಟೆ ಅಂಗಡಿ ಮತ್ತೆ ಚಿಲ್ಲರೆ ಅಂಗಡಿ ಈ ತರ ಎಲ್ಲ ಹಾಕಿದಾಗ ತುಂಬಾ ಎಫೆಕ್ಟ್ ಆಗತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಲೋನ್ ತಗೊಂಡ್ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಲೋನ್ ಕಟ್ತಾ ಇರ್ತೀವಿ. ರಿಕವರ್ ಹೆಂಗ್ ಮಾಡೋದು, ಲಾಭ ಇರುತ್ತೋ ಇಲ್ವಾ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ? ಇದನ್ನೆಲ್ಲ ಅವರು ನೋಡ್ಬೇಕಲ್ವಾ. ಈಗ ನಾವ್ ಒಂದ್ 50,000 ಲೋನ್ ತಗೊಳ್ತೀವಿ, ಅದನ್ನ ತಿಂಗಳ ನಾವು EMI ಮೂಲಕ ಏನೋ ಒಂದ್ ಕಟ್ತಾ ಇರ್ತೀವಿ. ನೀವು ಇದನ್ನೇ ಅವರು ಲಾಭ ಅಂತ ಇಟ್ಕೊಂಡ್ರೆ ನಾವ್ ಎಷ್ಟು ಬಂಡವಾಳ ಹಾಕಿರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತಾ? ನಾವೀಗ ಕೈ ಸಾಲ ಮಾಡಿನೂ ಬಂಡವಾಳ ಹಾಕ್ತಿವಿ. ಅದನ್ನ ಗ್ರಾಹಕರು ಏನ್ ಮಾಡ್ತಾರೆ, ನಮ್ಗೆ UPI ಮೂಲಕ ಕೊಡ್ತಾರೆ. ಈಗ ನಾವ್ ಅದನ್ನ ತಗೊಂಡೋಗಿ ನಾವು UPI ಮೂಲಕನೇ ಸಾಲ ಕಟ್ತೀವಿ. ಅದನ್ನ ಇವ್ರು ಇದನ್ನೇ ಲಾಭ ಅನ್ಕೊಂಡ್ರೆ ನಾವು ಯಾವ ತರ ವ್ಯಾಪಾರ ಮಾಡೋದು? ಯಾಕಂದ್ರೆ ನಾವು ಈಗ ಒಂದ್ ಟೈಲರಿಂಗ್ ಶಾಪ್ ಇಟ್ಟಿದೀವಿ. ನಾವು ಹಗಲು ರಾತ್ರಿ ಕೆಲಸ ಮಾಡ್ತೀವಿ ಮ್ಯಾಮ್. ಬೆಳಗ್ಗೆಯಿಂದ ನೈಟ್ ಎಷ್ಟೊತ್ತಾಗತ್ತೆ ನಮ್ ಕೈಲಿ ಎಫೆಕ್ಟ್ ಆಗಿ ನಾವು ಮಾಡ್ತೀವಿ. ಅದು ಬರೋ ಲಾಭ ನಾವು UPI ಮೂಲಕ ತಗೊಳ್ತೀವಿ. ಇದನ್ನ ಲಾಭ ಅನ್ಕೊಂಡ್ರೆ ಈಗ ನಮ್ಮ ಎಫೆಕ್ಟ್ ಎನರ್ಜಿ ಏನಿರುತ್ತೆ ನಮ್ಗೆ ಎಲ್ಲಿಂದನೂ ತಂದು ಮಾರಲ್ಲ. ನಮ್ಗೆ ಏನಾಗುತ್ತೆ, ನಾವು ದುಡಿತೀವಿ ಅಲ್ವಾ? ನಿಜ ನಿಜ. ಇದನ್ನೇ ಇವರು ಲಾಭ ಅನ್ಕೊಂಡ್ರೆ ನಮ್ ಕಷ್ಟ ನೋವು, ಈಗ ನಾವು ಎಜುಕೇಶನ್, ಮನೆ ರೆಂಟು, ಕರೆಕ್ಟ್, ಅದ್ಯಾರು ಕೇಳೋರಿಲ್ಲ. ರೈಟ್ ಮಂಜುಳಾ ಅವರೇ ಹೇಳ್ತಾ ಇರೋದು ಬಹಳ ಮೀನಿಂಗ್ಫುಲ್ ಆಗಿದೆ. ಎಸ್, GST ನೋಟಿಸ್ ಬಗ್ಗೆ ಸಣ್ಣ ವ್ಯಾಪಾರಿಗಳಿಗೆ ಭಯ ಇನ್ನು ದೂರ ಆಗಿಲ್ಲ. ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಸಣ್ಣ ಉದ್ಯಮದ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ ಅನ್ನುವಂತ ಆತಂಕ ಇದೆ. UPI ಸೈಡ್ಗಿಟ್ಟು ಕ್ಯಾಶ್ ವ್ಯವಹಾರ ಹೆಚ್ಚು ಮಾಡಲಾಗ್ತಾ ಇದೆ. ಸರ್ಕಾರದ ನಿರ್ಧಾರದಿಂದ ವ್ಯಾಪಾರಿಗಳು ಹೀಗೆ ಮಾಡ್ತಿದ್ದಾರೆ. ವ್ಯಾಪಾರಿಗಳಿಗೆ ಮಾಹಿತಿ ಕಾರ್ಯಾಗಾರವನ್ನ ಮಾಡ್ತಾ ಇದ್ದೇವೆ ಅಂತಾರೆ ರಾಜ್ಯ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ರವಿಶೆಟ್ಟಿ ಬೈಂದೂರು. ನೋಡೋಣ ಏನ್ ಹೇಳಿದ್ದಾರೆ ಅಂತ. ವ್ಯಾಪಾರಿಗಳಿಗೆ ಏನಾದ್ರೂ ಆ ಒಂದು ಭೀತಿ ದೂರ ಆಗಿದೆಯಾ? ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರಾದಂತಹ ರವಿಶೆಟ್ಟಿ ಬೈಂದೂರ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಜೂನ್ ಜುಲೈ ಹೊತ್ತಿಗೆ ನಾವೆಲ್ಲರೂ ಕೂಡ ವರದಿ ಮಾಡಿದ್ವಿ, ನೀವು ಕೂಡ ಪ್ರತಿಭಟನೆಯನ್ನ ಮಾಡಿದ್ರ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಏಕ್ದಮ್ GST ನೋಟಿಸ್ ಬಂದು ನೀವಿಷ್ಟು ಲಕ್ಷ ಕಟ್ಟಬೇಕು, ಇಲ್ಲ ಅಂತ ಹೇಳಿದ್ರೆ ಅಂಗಡಿಯನ್ನ ಕ್ಲೋಸ್ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಸೂಚನೆಗಳು ಬಂದಿತ್ತು. ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಅಂದ್ರೆ ಬದಲಾಗಿದ್ದಾರಾ ಅಥವಾ ಹೆದರಿಕೆ ಇನ್ನೂ ಕೂಡ ಇದೆಯಾ ವ್ಯಾಪಾರಿಗಳಿಗೆ? ಇಲ್ಲ, ಖಂಡಿತವಾಗಿಯೂ ಹೆದರಿಕೆ ಇದೆ. ಭಯ ಇನ್ನೂ ಸಂಪೂರ್ಣವಾಗಿ ನಿವಾರಿಸಿ ಹೋಗಿಲ್ಲ. ಯಾಕೆಂದ್ರೆ ಈ ಸರ್ಕಾರಗಳು ದಿಢೀರಂತ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಸಣ್ಣ ಉದ್ದಿಮೆದಾರರು ಬಹಳ ಸಂಕಷ್ಟಕ್ಕೆ ಈಡಾದಂತ ಸಂದರ್ಭ ಅವತ್ತಾಗಿತ್ತು. ನಿಮ್ಮೆಲ್ಲರ ಒಂದು ಬೆಂಬಲ ಮತ್ತು ನಮ್ಮ ಒಂದು ಹೋರಾಟದ ಫಲವಾಗಿ ಆ ಜಯ ನಮಗೆ ಸಿಕ್ಕಿತ್ತು, ಅದನ್ನ ಹಿಂಪಡೆದಿದ್ರು. ಆದ್ರೆ ಇವತ್ತಿನವರೆಗೂ ಕೂಡ ಜನಗಳೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, UPI ನ ಸೈಡಿಗೆ ಇಟ್ಬಿಟ್ಟು ಕ್ಯಾಶ್ ವ್ಯವಹಾರನ ಹೆಚ್ಚಿದಾಗಿ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, 10 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ, ವ್ಯವಹಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಈ ರಿಸ್ಕ್ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಹೋಗಿದೆ. ಅಂದ್ರೆ ಸರ್ಕಾರದ ನಿಲುವಿನಿಂದನೇ ಈ ರೀತಿ ನಿರ್ಧಾರಕ್ಕೆ ಬಂದಿದ್ದು, ಅವರು ತಪ್ಪಲ್ಲ. ಸರ್ಕಾರ ದೃಢವಾದ ನಿರ್ಧಾರ, ಬೇರೆ ರೀತಿಯಲ್ಲಿ ಮಾಹಿತಿಯನ್ನ ಕೊಟ್ಟು ಸರಿಯಾದ ರೀತಿಯಲ್ಲಿ ಗೈಡ್ ಮಾಡಿದ್ರೆ ಅವರಿಗೆ ಆ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ, ಅಯ್ಯೋ ಯಾವತ್ತು ಹಾಕ್ತಾರೋ, 20 ಲಕ್ಷ ಹಾಕ್ತಾರೋ, 25 ಲಕ್ಷ ಹಾಕ್ತಾರೋ ಅನ್ನೋ ಒಂದು ಭಯ ಇನ್ನು ನಮ್ಮ ಇವರಲ್ಲಿ ಇದೆ. ನಾವು ಆದಷ್ಟು ಹೋಗ್ಲಾಡಿಸ್ತಾ ಇದೀವಿ, ಆ ರೀತಿ ಇಲ್ಲ, ನೀವು ಈ ರೀತಿಯಾಗಿ ಮೆಂಬರ್ಶಿಪ್ ಆಗಿ ಅದಕ್ಕೆ GST ಅನ್ನ ಕಟ್ಟಬೇಕಾಗುತ್ತೆ, ನೀವು ಇಷ್ಟು ಬಂದ್ರೆ ಕಟ್ಟಬೇಕಾಗುತ್ತೆ ಅನ್ನುವ ಒಂದು ಮಾಹಿತಿ ಕಾರ್ಯಾಗಾರಗಳನ್ನ ನಾವು ಕಾರ್ಮಿಕ ಪರಿಷತ್ ವತಿಯಿಂದ ಕಂಪಲ್ಸರಿ ನಾವು ಮಾಡ್ತಾ ಇದ್ದೇವೆ, ಇಲಾಖೆ ವತಿಯಿಂದ. ಆದ್ರೂ ಕೂಡ ಬಹಳಷ್ಟು ಕಡೆ ಇದು ಹೆಚ್ಚಿನದಾಗಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಇದು ಹಾಕಿದ್ರೆ ಟ್ಯಾಕ್ಸ್ ಬರುತ್ತೆ, ಅದರಿಂದ 10 ರೂಪಾಯಿ ವ್ಯಾಪಾರ ಕಡಿಮೆ ಆದ್ರೂ ಪರವಾಗಿಲ್ಲ, ನಮಗೆ UPI ಬೇಡ ಅನ್ನುವಂತ ಒಂದು ನಿಯಮವನ್ನ ಇದು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ನಾವೀಗ ಡಿಜಿಟಲ್ ಯುಗದಲ್ಲಿದ್ದೇವೆ. ದೊಡ್ಡ ಎಡವಟ್ಟನ್ನ ಮಾಡ್ತಾ ಸರ್ಕಾರ GST ಅವರು ಅಂತ ಕಾರ್ಯಾಗಾರ ಏನೋ ಮಾಡಿದ್ರು, ಬಟ್ ಆತಂಕ ಇನ್ನೂ ಇದ್ದೇ ಇದೆಯಾ ವ್ಯಾಪಾರಿಗಳಿಗೆ, ಹೇಗೆ ಅಂತ? ಖಂಡಿತ, ನಾವು ಡಿಜಿಟಲ್ ಯುಗದಲ್ಲಿ ಇದ್ದೇವೆ. ಹೇಳ್ತಾರೆ ಕ್ಯಾಶ್ಲೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಸರ್ಕಾರಗಳಲ್ಲೇ ಇನ್ನೂ ದೃಢತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ಉದಾಹರಣೆ, ಈ ಗ್ಯಾಸಿನ ಅಭಾವ ಬಂದಿದೆ, ಹೊಗೆ ಮುಕ್ತ ಅಂತ ಹೇಳ್ಬಿಟ್ಟು ಇದೇ ಸರ್ಕಾರಗಳೇ ಮಾಡಿರುವಂತದ್ದು. ನೀವು ಕೆರೋಸಿನ್ ಅನ್ನ ನಿಲ್ಲಿಸ್ತು, ಸ್ಟವ್ಗಳನ್ನ ಬಂದ್ ಮಾಡ್ತು, ಯಾವುದೇ ವ್ಯವಸ್ಥೆ ಇಲ್ದಿದ್ದಾಗ ಮಾಡ್ತು. ಆದ್ರೆ ಈಗ ಮೊನ್ನೆ ಹಳೆಗಣ್ಣನ ಪಾದುವೆ ಗತಿ ಅಂತ ಹೇಳ್ಬಿಟ್ಟು ಅದನ್ನೇ ಹಿಡಿಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು, ಸೌದೆ ಒಲೆಯನ್ನ ಹಿಡಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದ್ರೆ ದೃಢತೆ ಮತ್ತು ಸರಿಯಾದ ಸೌಲಭ್ಯಗಳನ್ನು ಒದಗಿಸದೆ ಈ ರೀತಿಯ ನಿಯಮಗಳನ್ನ ಜಾರಿಗೆ ತಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಬಟ್ ಸರ್ಕಾರ ಇದು ಎಡವಿರೋದ್ರಿಂದನೇ, ಏಕಾಏಕಿ ನಿರ್ಧಾರಗಳನ್ನ ಮಾಹಿತಿ ಕೊಡದೇ ಇರೋದ್ರಿಂದನೇ ಇವತ್ತು ಜನ UPI ನ ಸೈಡಿಗೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು. ಕ್ಯಾಶ್ ಈಗ ಅದು ಬಹಳ ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳ್ಬಿಟ್ಟು ಏಪ್ರಿಲ್ ಇಂದ ಬಂದಿದೆ. ಏನಂತಂದ್ರೆ 20,000 ಮುಂದೆ ಕ್ಯಾಶ್ ಗಳನ್ನು ಯೂಸ್ ಮಾಡ್ಲಿಕ್ಕಿಲ್ಲ, ಈ ತರ ಎಲ್ಲ ಬಂದಿದೆ. ಆದ್ರೂ ಕೂಡ ಅದನ್ನ ಸರ್ಕಾರಕ್ಕೆ ತೋರಿಸದೇನೆ ಯೂಸ್ ಮಾಡುವಂತ ಕೆಲಸಗಳು ಬಹಳಷ್ಟು ಕಡೆ ನಡೀತಾ ಇದೆ. ಅದಕ್ಕೆ ಕಾರಣ ಸರ್ಕಾರನೇ.
ಇವಿಷ್ಟು ರವಿಶೆಟ್ಟಿ ಬೈಂದೂರ್ ಅವರ ಮಾತು. ಅಂದ್ರೆ ನಿರಂತರವಾಗಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಜೊತೆಗೆ ವ್ಯಾಪಾರಿಗಳ ಜೊತೆ ಸೇತುವೆಯಾಗಿ ಕೆಲಸ ಕಾರ್ಯಾಗಾರವನ್ನ ನಾವು ಕೂಡ ಮಾಡ್ತಾ ಇದ್ದೇವೆ. 20 ಲಕ್ಷ ಏನೋ ಕೊಟ್ಟಿದ್ರು ಅದನ್ನ 40 ಲಕ್ಷಕ್ಕೆ ಏರಿಕೆ ಮಾಡಿದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಬದುಕು ಹಸನಾಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ನಾವು ಅವರಿಗೆ ಮನವಿಗಳನ್ನ ಮಾಡ್ತಾ ಇದ್ದೇವೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನ ವಿಚಾರಗಳನ್ನ ಅವ್ರು ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನ ಏನ್ ಹೇಳ್ತಾರೆ ಕೇಳೋಣ. ಮಂಜುಳಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಇಲ್ಲಿ ಬೆಂಗಳೂರಿಂದ ಮ್ಯಾಮ್. ಏನ್ ಹೇಳಕ್ ಬಯಸ್ತೀರಾ? ಅದೇ ಮ್ಯಾಮ್, ಈ ತರ GSTಗಳು ಬಟ್ಟೆ ಅಂಗಡಿ ಮತ್ತೆ ಚಿಲ್ಲರೆ ಅಂಗಡಿ ಈ ತರ ಎಲ್ಲ ಹಾಕಿದಾಗ ತುಂಬಾ ಎಫೆಕ್ಟ್ ಆಗತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಲೋನ್ ತಗೊಂಡ್ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಲೋನ್ ಕಟ್ತಾ ಇರ್ತೀವಿ. ರಿಕವರ್ ಹೆಂಗ್ ಮಾಡೋದು, ಲಾಭ ಇರುತ್ತೋ ಇಲ್ವಾ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ? ಇದನ್ನೆಲ್ಲ ಅವರು ನೋಡ್ಬೇಕಲ್ವಾ? ಈಗ ನಾವ್ ಒಂದ್ 50,000 ಲೋನ್ ತಗೊಳ್ತೀವಿ, ಅದನ್ನ ತಿಂಗಳ ನಾವು EMI ಮೂಲಕ ಏನೋ ಒಂದ್ ಕಟ್ತಾ ಇರ್ತೀವಿ. ನೀವು ಇದನ್ನೇ ಅವರು ಲಾಭ ಅಂತ ಇಟ್ಕೊಂಡ್ರೆ ನಾವ್ ಎಷ್ಟು ಬಂಡವಾಳ ಹಾಕಿರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತಾ? ನಾವೀಗ ಕೈ ಸಾಲ ಮಾಡಿನೂ ಬಂಡವಾಳ ಹಾಕ್ತಿವಿ. ಅದನ್ನ ಗ್ರಾಹಕರು ಏನ್ ಮಾಡ್ತಾರೆ, ನಮ್ಗೆ UPI ಮೂಲಕ ಕೊಡ್ತಾರೆ. ಈಗ ನಾವ್ ಅದನ್ನ ತಗೊಂಡೋಗಿ ನಾವು UPI ಮೂಲಕನೇ ಸಾಲ ಕಟ್ತೀವಿ. ಅದನ್ನ ಇವ್ರು ಇದನ್ನೇ ಲಾಭ ಅನ್ಕೊಂಡ್ರೆ ನಾವು ಯಾವ ತರ ವ್ಯಾಪಾರ ಮಾಡೋದು? ಯಾಕಂದ್ರೆ ನಾವು ಈಗ ಒಂದ್ ಟೈಲರಿಂಗ್ ಶಾಪ್ ಇಟ್ಟಿದೀವಿ. ನಾವು ಹಗಲು ರಾತ್ರಿ ಕೆಲಸ ಮಾಡ್ತೀವಿ ಮ್ಯಾಮ್. ಬೆಳಗ್ಗೆಯಿಂದ ನೈಟ್ ಎಷ್ಟೊತ್ತಾಗತ್ತೆ ನಮ್ ಕೈಲಿ ಎಫೆಕ್ಟ್ ಆಗಿ ನಾವು ಮಾಡ್ತೀವಿ. ಅದು ಬರೋ ಲಾಭ ನಾವು UPI ಮೂಲಕ ತಗೊಳ್ತೀವಿ. ಇದನ್ನ ಲಾಭ ಅನ್ಕೊಂಡ್ರೆ ಈಗ ನಮ್ಮ ಎಫೆಕ್ಟ್ ಎನರ್ಜಿ ಏನಿರುತ್ತೆ ನಮ್ಗೆ ಎಲ್ಲಿಂದನೂ ತಂದು ಮಾರಲ್ಲ. ನಮ್ಗೆ ಏನಾಗುತ್ತೆ, ನಾವು ದುಡಿತೀವಿ ನಿಜ ಅಲ್ವಾ? ನಿಜ ನಿಜ. ಇದನ್ನೇ ಇವರು ಲಾಭ ಅನ್ಕೊಂಡ್ರೆ ನಮ್ ಕಷ್ಟ ನೋವು, ಈಗ ನಾವು ಎಜುಕೇಶನ್, ಮನೆ ರೆಂಟು, ಕರೆಕ್ಟ್, ಅದನ್ನ ಯಾರು ಕೇಳೋರಿಲ್ಲ. ರೈಟ್ ಮಂಜುಳಾ ಅವರೇ ಹೇಳ್ತಾ ಇರೋದು ಬಹಳ ಮೀನಿಂಗ್ಫುಲ್ ಆಗಿದೆ. ಎಸ್, GST ನೋಟಿಸ್ ಬಗ್ಗೆ ಸಣ್ಣ ವ್ಯಾಪಾರಿಗಳಿಗೆ ಭಯ ಇನ್ನು ದೂರ ಆಗಿಲ್ಲ. ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಸಣ್ಣ ಉದ್ಯಮದ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ ಅನ್ನುವಂತ ಆತಂಕ ಇದೆ. UPI ಸೈಡ್ಗಿಟ್ಟು ಕ್ಯಾಶ್ ವ್ಯವಹಾರ ಹೆಚ್ಚು ಮಾಡಲಾಗ್ತಾ ಇದೆ. ಸರ್ಕಾರದ ನಿರ್ಧಾರದಿಂದ ವ್ಯಾಪಾರಿಗಳು ಹೀಗೆ ಮಾಡ್ತಿದ್ದಾರೆ. ವ್ಯಾಪಾರಿಗಳಿಗೆ ಮಾಹಿತಿ ಕಾರ್ಯಾಗಾರವನ್ನ ಮಾಡ್ತಾ ಇದ್ದೇವೆ ಅಂತಾರೆ ರಾಜ್ಯ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ರವಿಶೆಟ್ಟಿ ಬೈಂದೂರು. ನೋಡೋಣ ಏನ್ ಹೇಳಿದ್ದಾರೆ ಅಂತ. ವ್ಯಾಪಾರಿಗಳಿಗೆ ಏನಾದ್ರೂ ಆ ಒಂದು ಭೀತಿ ದೂರ ಆಗಿದೆಯಾ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರಾದಂತಹ ರವಿಶೆಟ್ಟಿ ಬೈಂದೂರ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಜೂನ್ ಜುಲೈ ಹೊತ್ತಿಗೆ ನಾವೆಲ್ಲರೂ ಕೂಡ ವರದಿ ಮಾಡಿದ್ವಿ, ನೀವು ಕೂಡ ಪ್ರತಿಭಟನೆಯನ್ನ ಮಾಡಿದ್ರ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಏಕ್ದಮ್ GST ನೋಟಿಸ್ ಬಂದು ನೀವಿಷ್ಟು ಲಕ್ಷ ಕಟ್ಟಬೇಕು, ಇಲ್ಲ ಅಂತ ಹೇಳಿದ್ರೆ ಅಂಗಡಿಯನ್ನ ಕ್ಲೋಸ್ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಸೂಚನೆಗಳು ಬಂದಿತ್ತು. ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಅಂದ್ರೆ ಬದಲಾಗಿದ್ದಾರಾ ಅಥವಾ ಹೆದರಿಕೆ ಇನ್ನೂ ಕೂಡ ಇದೆಯಾ ವ್ಯಾಪಾರಿಗಳಿಗೆ? ಇಲ್ಲ, ಖಂಡಿತವಾಗಿಯೂ ಹೆದರಿಕೆ ಇದೆ. ಭಯ ಇನ್ನೂ ಸಂಪೂರ್ಣವಾಗಿ ನಿವಾರಿಸಿ ಹೋಗಿಲ್ಲ. ಯಾಕೆಂದ್ರೆ ಈ ಸರ್ಕಾರಗಳು ದಿಢೀರಂತ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಸಣ್ಣ ಉದ್ದಿಮೆದಾರರು ಬಹಳ ಸಂಕಷ್ಟಕ್ಕೀಡಾದಂತ ಸಂದರ್ಭ ಅವತ್ತಾಗಿತ್ತು. ನಿಮ್ಮೆಲ್ಲರ ಒಂದು ಬೆಂಬಲ ಮತ್ತು ನಮ್ಮ ಒಂದು ಹೋರಾಟದ ಫಲವಾಗಿ ಆ ಜಯ ನಮಗೆ ಸಿಕ್ಕಿತ್ತು, ಅದನ್ನ ಹಿಂಪಡೆದಿದ್ರು. ಆದ್ರೆ ಇವತ್ತಿನವರೆಗೂ ಕೂಡ ಜನಗಳೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, UPI ನ ಸೈಡಿಗೆ ಇಟ್ಬಿಟ್ಟು ಕ್ಯಾಶ್ ವ್ಯವಹಾರನ ಹೆಚ್ಚಿದಾಗಿ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, 10 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ, ವ್ಯವಹಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಈ ರಿಸ್ಕ್ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಹೋಗಿದೆ. ಅಂದ್ರೆ ಸರ್ಕಾರದ ನಿಲುವಿನಿಂದನೇ ಈ ರೀತಿ ನಿರ್ಧಾರಕ್ಕೆ ಬಂದಿದ್ದು, ಅವರು ತಪ್ಪಲ್ಲ. ಸರ್ಕಾರ ದೃಢವಾದ ನಿರ್ಧಾರ, ಬೇರೆ ರೀತಿಯಲ್ಲಿ ಮಾಹಿತಿಯನ್ನ ಕೊಟ್ಟು ಸರಿಯಾದ ರೀತಿಯಲ್ಲಿ ಗೈಡ್ ಮಾಡಿದ್ರೆ ಅವರಿಗೆ ಆ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ, ಅಯ್ಯೋ ಯಾವತ್ತು ಹಾಕ್ತಾರೋ, 20 ಲಕ್ಷ ಹಾಕ್ತಾರೋ, 25 ಲಕ್ಷ ಹಾಕ್ತಾರೋ ಅನ್ನೋ ಒಂದು ಭಯ ಇನ್ನು ನಮ್ಮ ಇವರಲ್ಲಿ ಇದೆ. ನಾವು ಆದಷ್ಟು ಹೋಗ್ಲಾಡಿಸ್ತಾ ಇದೀವಿ, ಆ ರೀತಿ ಇಲ್ಲ, ನೀವು ಈ ರೀತಿಯಾಗಿ ಮೆಂಬರ್ಶಿಪ್ ಆಗಿ ಅದಕ್ಕೆ GST ಅನ್ನ ಕಟ್ಟಬೇಕಾಗುತ್ತೆ, ನೀವು ಇಷ್ಟು ಬಂದ್ರೆ ಕಟ್ಟಬೇಕಾಗುತ್ತೆ ಅನ್ನುವ ಒಂದು ಮಾಹಿತಿ ಕಾರ್ಯಾಗಾರಗಳನ್ನ ನಾವು ಕಾರ್ಮಿಕ ಪರಿಷತ್ ವತಿಯಿಂದ ಕಂಪಲ್ಸರಿ ನಾವು ಮಾಡ್ತಾ ಇದ್ದೇವೆ, ಇಲಾಖೆ ವತಿಯಿಂದ. ಆದ್ರೂ ಕೂಡ ಬಹಳಷ್ಟು ಕಡೆ ಇದು ಹೆಚ್ಚಿನದಾಗಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಇದು ಹಾಕಿದ್ರೆ ಟ್ಯಾಕ್ಸ್ ಬರುತ್ತೆ, ಅದರಿಂದ 10 ರೂಪಾಯಿ ವ್ಯಾಪಾರ ಕಡಿಮೆ ಆದ್ರೂ ಪರವಾಗಿಲ್ಲ, ನಮಗೆ UPI ಬೇಡ ಅನ್ನುವಂತ ಒಂದು ನಿಯಮವನ್ನ ಇದು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಸರ್, ನಾವೀಗ ಡಿಜಿಟಲ್ ಯುಗದಲ್ಲಿದ್ದೇವೆ. ದೊಡ್ಡ ಎಡವಟ್ಟನ್ನ ಮಾಡ್ತಾ ಸರ್ಕಾರ GST ಅವರು ಅಂತ ಕಾರ್ಯಾಗಾರ ಏನೋ ಮಾಡಿದ್ರು, ಬಟ್ ಆತಂಕ ಇನ್ನೂ ಇದ್ದೇ ಇದೆಯಾ ವ್ಯಾಪಾರಿಗಳಿಗೆ, ಹೇಗೆ ಅಂತ? ಖಂಡಿತ, ನಾವು ಡಿಜಿಟಲ್ ಯುಗದಲ್ಲಿ ಇದ್ದೇವೆ. ಹೇಳ್ತಾರೆ ಕ್ಯಾಶ್ಲೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಸರ್ಕಾರಗಳಲ್ಲೇ ಇನ್ನೂ ದೃಢತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ಉದಾಹರಣೆ, ಈ ಗ್ಯಾಸಿನ ಅಭಾವ ಬಂದಿದೆ, ಹೊಗೆ ಮುಕ್ತ ಅಂತ ಹೇಳ್ಬಿಟ್ಟು ಇದೇ ಸರ್ಕಾರಗಳೇ ಮಾಡಿರುವಂತದ್ದು. ನೀವು ಕೆರೋಸಿನ್ ಅನ್ನ ನಿಲ್ಲಿಸ್ತು, ಸ್ಟವ್ಗಳನ್ನ ಬಂದ್ ಮಾಡ್ತು, ಯಾವುದೇ ವ್ಯವಸ್ಥೆ ಇಲ್ದಿದ್ದಾಗ ಮಾಡ್ತು. ಆದ್ರೆ ಈಗ ಮೊನ್ನೆ
ಹಳೆಗಣ್ಣನ ಪಾದುವೆ ಗತಿ ಅಂತ ಹೇಳ್ಬಿಟ್ಟು ಅದನ್ನೇ ಹಿಡಿಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಸೌದೆ ಒಲೆಯನ್ನ ಹಿಡಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದ್ರೆ ದೃಢತೆ ಮತ್ತು ಸರಿಯಾದ ಸೌಲಭ್ಯಗಳನ್ನು ಒದಗಿಸದೆ ಈ ರೀತಿಯ ನಿಯಮಗಳನ್ನ ಜಾರಿಗೆ ತಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಬಟ್ ಸರ್ಕಾರ ಇದು ಎಡವಿರೋದ್ರಿಂದಾನೇ, ಏಕಾಏಕಿ ಈ ನಿರ್ಧಾರಗಳನ್ನ ಮಾಹಿತಿ ಕೊಡದೇ ಇರೋದ್ರಿಂದಾನೇ ಇವತ್ತು ಜನ UPI ನ ಸೈಡಿಗೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು. ಕ್ಯಾಶ್ ಈಗ ಅದು ಬಹಳ ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳ್ಬಿಟ್ಟು ಏಪ್ರಿಲ್ ಇಂದ ಬಂದಿದೆ. ಏನಂತಂದ್ರೆ 20,000 ಮುಂದೆ ಕ್ಯಾಶ್ ಗಳನ್ನು ಯೂಸ್ ಮಾಡ್ಲಿಕ್ಕಿಲ್ಲ, ಈ ತರ ಎಲ್ಲ ಬಂದಿದೆ. ಆದ್ರೂ ಕೂಡ ಅದನ್ನ ಸರ್ಕಾರಕ್ಕೆ ತೋರಿಸ್ದೇನೆ ಯೂಸ್ ಮಾಡುವಂತ ಕೆಲಸಗಳು ಬಹಳಷ್ಟು ಕಡೆ ನಡೀತಾ ಇದೆ. ಅದಕ್ಕೆ ಕಾರಣ ಸರ್ಕಾರನೇ. ಇವಿಷ್ಟು ರವಿಶೆಟ್ಟಿ ಬೈಂದೂರ್ ಅವರ ಮಾತು. ಅಂದ್ರೆ ನಿರಂತರವಾಗಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಜೊತೆಗೆ ವ್ಯಾಪಾರಿಗಳ ಜೊತೆ ಸೇತುವೆಯಾಗಿ ಕೆಲಸ ಕಾರ್ಯಾಗಾರವನ್ನ ನಾವು ಕೂಡ ಮಾಡ್ತಾ ಇದ್ದೇವೆ. 20 ಲಕ್ಷ ಏನೋ ಕೊಟ್ಟಿದ್ರು ಅದನ್ನ 40 ಲಕ್ಷಕ್ಕೆ ಏರಿಕೆ ಮಾಡಿದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಬದುಕು ಹಸನಾಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ನಾವು ಅವರಿಗೆ ಮನವಿಗಳನ್ನ ಮಾಡ್ತಾ ಇದ್ದೇವೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನ ವಿಚಾರಗಳನ್ನ ಅವ್ರು ಹಂಚಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.